ಗೌರಿಬಿದನೂರಿನ ಆದರ್ಶ ಶಾಲೆಯಲ್ಲಿ ಪಾದಾರ್ಪಣೆ ದಿನದ ಸಂಭ್ರಮ. ಆರನೇ ತರಗತಿಯ ಪುಟಾಣಿ ವಿದ್ಯಾರ್ಥಿಗಳಿಗೆ ಅದ್ಧೂರಿ ಸ್ವಾಗತ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಗಮನ ಸೆಳೆದ ಶಾಲಾ ಸಿಬ್ಬಂದಿ ಮತ್ತು ಕಿರಿಯ ವಿದ್ಯಾರ್ಥಿಗಳು. ಗೌರಿಬಿದನೂರು ನಗರದ ಇಡುಗೂರು ರಸ್ತೆಯಲ್ಲಿರುವ ಪ್ರಸಿದ್ಧ ಆದರ್ಶ ಶಾಲೆಯಲ್ಲಿ ಪಾದಾರ್ಪಣೆ ದಿನವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು. ಶಾಲೆಗೆ ಹೊಸದಾಗಿ ಹೆಜ್ಜೆ ಇಟ್ಟ 6ನೇ ತರಗತಿಯ ವಿದ್ಯಾರ್ಥಿಗಳನ್ನು ಹಿರಿಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಜಂಟಿಯಾಗಿ ಸಂಭ್ರಮದಿಂದ ಬರಮಾಡಿಕೊಂಡರು. ಹಾಡು, ನೃತ್ಯ ಹಾಗೂ ನಾಟಕಗಳ ಮೂಲಕ ಇಡೀ ಶಾಲಾ ಆವರಣ ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಗಿತ್ತು. ಗೌರಿಬಿದನೂರಿನ ಇಡುಗೂರು ರಸ್ತೆಯ ಆದರ್ಶ ಶಾಲೆಯಲ್ಲಿ ಮಕ್ಕಳ ಕಲಿಕಾ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. 6ನೇ ತರಗತಿಗೆ ಪ್ರವೇಶ ಪಡೆದ ನೂತನ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲು ಶಾಲಾ ಆಡಳಿತ ಮಂಡಳಿ ಪಾದಾರ್ಪಣೆ ದಿನವನ್ನು ಆಯೋಜಿಸಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ರೈತ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾ. ಆದಿ ಮೂರ್ತಿರೆಡ್ಡಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಜನಾರ್ದನ್ ರೆಡ್ಡಿ ಅವರು ಜಂಟಿಯಾಗಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಗಣ್ಯರು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರದ ಅಗತ್ಯತೆಯನ್ನು ಮನವರಿಕೆ ಮಾಡಿಕೊಟ್ಟರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಗೋಪಿ ಹಾಗೂ ಅಧ್ಯಕ್ಷರಾದ ಸುನೀತಾ ಅವರ ನೇತೃತ್ವದಲ್ಲಿ ಇಡೀ ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ಮೂಡಿಬಂದಿದೆ. ಸರ್ಕಾರಿ ಶಾಲೆಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಯಾವುದೇ ಮನೋಭಾವನೆ ಇಟ್ಕೊಳ್ಳದೆ ಉತ್ತಮ ಶಾಲೆಗೆ ಬಂದಿದ್ದೀವಿ, ಉತ್ತಮ ಶಿಕ್ಷಕರ ಜೊತೆ ನಮ್ಮ ಒಡನಾಟ ಇರುತ್ತದೆ ಅನ್ನೋ ಮನೋಭಾವನೆ ಇಟ್ಕೊಂಡು ಈ ಶಾಲೆಗೆ ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಸಲು ಪ್ರಯತ್ನಿಸಬೇಕಂತ ಹೇಳ್ಬಿಟ್ಟು ನಮ್ಮ ಹೊಸ ಮಕ್ಕಳಿಗೆ ನಾನು ಈ ಸಮಯದಲ್ಲಿ ತಿಳಿಸ್ತಾ ಇದ್ದೀನಿ. ನಾವು ಉದಯಿಸುವ ಸೂರ್ಯನಂತೆ ನಾವು ಇರಬೇಕು, ಅಸ್ತಮವಾದ ಸೂರ್ಯನಂತೆ ನಾವಿರಬಾರ್ದು. ಮಕ್ಕಳು ಇವಾಗ ಬೆಳಕು ತರಬೇಕಾದ್ರೆ ಸೂರ್ಯ ಇದ್ರೇನೆ ಬೆಳಕು. ಅದೇ ತರ ನೀವು ಚೆನ್ನಾಗಿ ಓದಿ ಈ ಶಾಲೆಗೆ, ಈ ಸಮಾಜಕ್ಕೆ ಮತ್ತೆ ನಿಮ್ಮ ತಂದೆ ತಾಯಿಗೆ ಹೆಸರು ತರಬೇಕಾದ್ರೆ ನೀವೇನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದ್ತೀರಾ ಇಲ್ವಾ? ಎಲ್ಲ ಒಳ್ಳೆ ಹೆಸರು ತರ್ತೀರಾ? ಎಲ್ಲಾರು ಡಿಸ್ಟಿಂಕ್ಷನ್ ಬರ್ಬೇಕು. ಬಂದಿರೋ ಹೊಸ ಸ್ಟೂಡೆಂಟ್ಗಳೆಲ್ಲ ಬರ್ತೀರಾ? ಶಬ್ದನೇ ಇಲ್ಲ. ಡಿಸ್ಟಿಂಕ್ಷನ್ ಅಂದ್ರೆ ಹೆಂಗೆ? ಒಳ್ಳೆ ಹೆಸರು ತರಬೇಕು. ಎಲ್ಲ ಒಂದು ಸೇರಿರೋರು, ಈಗಿರೋ SLC ಇಲ್ಲಿರೋರೆಲ್ಲ ವ್ಯಾಸಂಗದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಎಲ್ಲರೂ 100% ಡಿಸ್ಟಿಂಕ್ಷನ್ ಅಲ್ಲೇ ಇರಬೇಕು. ಈ ಸಲ 35 ಜನ ಬಂದಿದ್ದಾರೆ. ಫಸ್ಟ್ ಕ್ಲಾಸ್ ಅನ್ನೋ ಟಾರ್ಗೆಟ್ ಇಟ್ಕೋಬಾರ್ದು. ಪ್ರತಿಯೊಬ್ಬರು ಡಿಸ್ಟಿಂಕ್ಷನ್ ತರಬೇಕು ಅನ್ನೋ ಇದರಲ್ಲಿ ನೀವು ವಿದ್ಯಾರ್ಥಿಗಳು ಈ ಸಲ ಇರೋ SLC ಮಕ್ಕಳು ಪ್ರಯತ್ನ ಪಡಬೇಕಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಪಾದಾರ್ಪಣೆ ದಿನದ ಪ್ರಮುಖ ಆಕರ್ಷಣೆಯಾಗಿದ್ದುದು ವಿದ್ಯಾರ್ಥಿಗಳ ಕಲಾ ಪ್ರತಿಭೆ. ಹಿರಿಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿ ಹೊಸದಾಗಿ ಬಂದ ಪುಟಾಣಿಗಳನ್ನು ಅದ್ಧೂರಿಯಾಗಿ ಆಹ್ವಾನಿಸಿದರು. ವೇದಿಕೆಯ ಮೇಲೆ ನಡೆದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೇಶಭಕ್ತಿ ಹಾಗೂ ಜಾನಪದ ಹಾಡುಗಳು, ನೃತ್ಯ ರೂಪಕಗಳು ಮತ್ತು ಹಾಸ್ಯ ನಾಟಕಗಳು ನೆರೆದಿದ್ದ ಪೋಷಕರು ಹಾಗೂ ಸಾರ್ವಜನಿಕರ ಮನಗೆಲ್ಲುವಲ್ಲಿ ಯಶಸ್ವಿಯಾದವು. ಈ ಸುಂದರ ಕ್ಷಣಕ್ಕೆ ಶಾಲೆಯ ಪ್ರಮುಖ ಶಿಕ್ಷಕರಾದ ಆವಲಮೂರ್ತಿ, ಶೋಭಾ, ಪುಷ್ಪ, ಸುಜಾತ, ಮಮತಾ, ನಾಗರಾಜು, ಗೌತಮಿ, ಮಂಜುಳಾ, ಜಗದೀಶ್, ಹರೀಶ್, ಲತಾ, ಶಶಿಕಲಾ, ರಂಗಯ್ಯ, ಮಾರುತಿ, ಲಕ್ಷ್ಮಿ ಹಾಗೂ ತ್ರಿವೇಣಿ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕ ವೃಂದ ಮತ್ತು ಹಿರಿಯ ವಿದ್ಯಾರ್ಥಿಗಳು ಸಾಕ್ಷಿಯಾಗಿದ್ದರು. ನಮಗೆ ಗೊತ್ತಿಲ್ಲದೆ ಗೌರವ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದೇ ಸಂದರ್ಭದಲ್ಲಿ ನಮ್ಮ ಮಾರುತಿ ಸರ್ ಅವರು ಕೂಡ ಸಂಘದ ಕಾರ್ಯದರ್ಶಿಗಳಾಗಿದ್ದಾರೆ ನೋಡಿ. ದೈಹಿಕ ಶಿಕ್ಷಕ ಸಂಘದ ಕಾರ್ಯದರ್ಶಿಗಳಾಗಿದ್ದಾರೆ. ನಾನು ಮುಖ್ಯ ಶಿಕ್ಷಕ ಸಂಘದ ಕಾರ್ಯದರ್ಶಿಗಳಾಗಿದ್ದೀನಿ. ಸರ್ ಅವರು ಕೂಡ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಒಂದ್ಸಲ ಎಲ್ರಿಗೂ ಥ್ಯಾಂಕ್ ಯು. ಒಟ್ಟಾರೆಯಾಗಿ ಆದರ್ಶ ಶಾಲೆಯ ಇಂದಿನ ಪಾದಾರ್ಪಣೆ ದಿನವು ಕೇವಲ ಸ್ವಾಗತ ಸಮಾರಂಭವಾಗಿರದೆ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುವ ಸುಂದರ ವೇದಿಕೆಯಾಗಿ ಮಾರ್ಪಟ್ಟಿತ್ತು.
ಹೊಸ ವಿದ್ಯಾರ್ಥಿಗಳ ಮುಖದಲ್ಲಿನ ನಗು ಮತ್ತು ಉತ್ಸಾಹ ಶಾಲೆಯ ಶೈಕ್ಷಣಿಕ ವರ್ಷದ ಯಶಸ್ಸಿಗೆ ಮುನ್ನುಡಿ ಬರೆಯುವಂತಿತ್ತು.